ಈ ಯುದ್ಧದ ನಿಯಮಗಳನ್ನು ಪಾಲನೆ ಮಾಡಿ ಸಾಕಾಗಿದೆ ನನಗೆ. ಸರಿಯಾದ ಶತ್ರುಗಳು ಸಿಗದೆ ಹೋರಾಟ ಮಾಡಿ ಬೇಸರವಾಗಿದೆ ನನಗೆ. ಕುಂಭಕರ್ಣನನ್ನು ಮೇಲೇಳಿಸುವ ಸಮಯ ಬಂದಾಗಿದೆ. ಇದಕ್ಕೋಸ್ಕರ ಎಬ್ಸಿದ್ರ ನನ್ನನ್ನ ಎದುರಿಸೋದಕ್ಕೆ ನಿಮ್ಮಲ್ಲಿ ಯಾರೂ ಇಲ್ವೇ? ಎಲ್ಲ ವಾನರರು ಯುದ್ಧ ಭೂಮಿಯಿಂದ ಓಡ್ ಹೋಗ್ತಾ ಇದ್ದಾರೆ ಅಣ್ಣ. ಎಲ್ಲರೂ ಅಲ್ಲ ಲಕ್ಷ್ಮಣ, ಅಲ್ಲಿ ನೋಡು, ಹನುಮಂತ. ನನ್ನ ಅಣ್ಣನಿಗೆ ನಿನ್ನ ತಲೆ ಕತ್ತರಿಸಿ ಉಡುಗೊರೆಯಾಗಿ ಕೊಡುತ್ತೇನೆ. ಇಂಥ ಸಣ್ಣ ಪುಟ್ಟ ಎಚ್ಚರಿಕೆಗಳು. ನೀನು ತುಂಬಾ ಸಮಯದಿಂದ ಮಲಗಿದ್ದೆ ಅನ್ಸುತ್ತೆ. ಅವನನ್ನ ಸೋಲ್ಸೋದು ಸಾಧ್ಯ ಇಲ್ವಾ? ಕಷ್ಟವಾಗಬಹುದು. ಜಾಂಬವಂತ ಚಿಕ್ಕಪ್ಪ ಹೇಳಿದ್ರು, ಮನಸ್ಸಿನ ಮಂಥನ ಮಾಡುವಂತ. ರಾಮ ರಾಮ ಯುದ್ಧವನ್ನ ಮನ ಮತ್ತಿರ ಎರಡರ ವಿರುದ್ಧ ಹೋರಾಡಬೇಕಾಗತ್ತೆ ಹನುಮಂತ ತನ್ನೊಳಗೆ ನಿದ್ರೆ ಮಾಡ್ತಾ ಇದ್ದಂತಹ ಸರ್ವಶಕ್ತಿಯಾದ ಯೋಧನನ್ನ ಬಡಿದು ಎಬ್ಸಿದಾನೆ. ಮತ್ತೆ ಅವನು ಆಗಿದ್ದಾನೆ ಜ್ಞಾನ ಗುಣ ಸಾಗರ. ಇದಪ್ಪ ವರಸೆ ಅಂದ್ರೆ. ಜೈ ಶ್ರೀರಾಮ್. ವಾಪಸ್ ಹೋಗು. ನನ್ನ ಸೀತಾ ಮಾತೆ ಇಲ್ಲದೆ ಖಂಡಿತ ಹೋಗಲ್ಲ.